ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಲತಾ ಮೋಹನ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇವತ್ತು ಈ ಒಂದು ಪ್ರೊಫೈಲ್ನ ನೋಡೋಣ. ನೋಡಿ, ಜನ್ಮದಿನ ಬಂದ್ಬಿಟ್ಟು ಇವತ್ತು ಜನವರಿ 6ನೇ ತಾರೀಕು ಮಂಡ್ಗದ್ದೆ ಅಂತ ಹೇಳ್ಬಿಟ್ಟು ಹಳ್ಳಿ ಸ್ನೇಹಿತರೆ ಇವತ್ತು ಸ್ವಂತ ಊರು. ವರ್ಕ್ ಬಂದ್ಬಿಟ್ಟು ಏನಪ್ಪ ವರ್ಕ್ ಮಾಡ್ತಾರೆ ಅಂದರೆ CBI ಬ್ಯಾಂಕಲ್ಲಿ ಕೆಲಸ, ಸೀನಿಯರ್ ಮ್ಯಾನೇಜರ್ ಆಗಿ ವರ್ಕನ್ನು ಮಾಡ್ತಾ ಇದ್ದಾರೆ. ಇನ್ನು ಇವರ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಮನೆ ಹತ್ತಿರ ನೀರಿಗಾಗಿ ಜಗಳ ಆಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ಗಂಡನೂ ಜಗಳ ಆಡಿದ್ದ. ಸುಮಾರು ವರ್ಷ ಆಯಿತು. ಅದಕ್ಕೆ ಸ್ವಲ್ಪ ಮನಸ್ಸಿಗೆ ಇವ್ರಿಗೆ ಬೇಜಾರಾಗ್ಬಿಟ್ಟಿದೆ ಅಂತ ಇವ್ರಿಗೂ ಮತ್ತು ಇವ್ರ ಗಂಡನಿಗೂ ಸ್ನೇಹಿತರೆ. ಎಷ್ಟೋ ದಿನಗಳವರೆಗೂ ನಾನು ಹಾಗೂ ಅವರು ಮಾತನಾಡಿಸುತ್ತಿರಲಿಲ್ಲ. ಇತ್ತೀಚೆಗೆ ಒಂದು ಸಲ ಭೇಟಿಯಾಗಿದ್ದೆ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಆ ನಂತರ ಅವರು ಬೇರೆ ಇನ್ನೊಂದು ಸಂಬಂಧ ನೋಡ್ಕೊಂಬಿಟ್ಟ ಗಂಡ ಅಂತ ಹೇಳಿದ್ದಾರೆ. ಯಾಕೆಂದರೆ ಈ ಒಂದು ಕಾರಣಕ್ಕೋಸ್ಕರ ಮನೆಯಲ್ಲಿ ಅಕ್ಕ ತಂಗಿಯರು ಹೊಸ ಸಂಬಂಧ ನೋಡ್ತಿದ್ದಾರೆ ಅಂತಲೂ ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಬೇರೆ ಒಂದು ಸಂಬಂಧ ನೋಡಿಕೊಂಡು ಇದ್ದಾರಂತೆ ಇವರು ಗಂಡ ಸದ್ಯದ ಒಂದು ಮಟ್ಟಿಗೆ. ಇನ್ನು ಎರಡನೇ ಸಂಬಂಧ ಹೇಗಿರಬೇಕಪ್ಪ ಅಂತಂದರೆ ಇವರ ಒಂದು ಲೆಕ್ಕಾಚಾರದಲ್ಲಿ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಮದುವೆ ಆಗಬೇಕು ಅಂತ ಆಸೆ. ಏಕೆಂದರೆ ಮದುವೆಗೆ ಎಲ್ಲ ದುಡ್ಡು ಖರ್ಚು ಮಾಡೋಕ್ಕೆ ಸ್ವಲ್ಪನೂ ಕೂಡ ಇಷ್ಟ ಆಗಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವರು ದುಡ್ಡನ್ನು ಖರ್ಚು ಮಾಡಲ್ವಂತೆ, ದೇವಸ್ಥಾನದಲ್ಲಿ ಮದುವೆ ಆಗ್ತಾರಂತೆ. ಇನ್ನು ಎರಡನೇದು ಬಂದ್ಬಿಟ್ಟು ಅದಕ್ಕೆ ಸಿಂಪಲ್ಲಾಗಿ ಆಗೋಣ ಅಂತ ಇದ್ದೀನಿ, ಆಯಿತಾ. ಆಮೇಲೆ ಒಂದು ಒಳ್ಳೆಯ ಸೀರೆಯನ್ನು ಕೊಡಿಸಬೇಕು, ನಮ್ಮ ಕಡೆ ಸಂಪ್ರದಾಯ ಕಣ್ರಿ ಅಂತ ಹೇಳಿದ್ದಾರೆ ಅವರು. ಅಂದರೆ ನೀವೇ ಒಂದು ಒಳ್ಳೆಯ ಸೀರೆಯನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ಇದು ಎರಡನೇ ಹೇಳಿಕೆಯಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಮೂರನೇದು ಬಂದ್ಬಿಟ್ಟು ಮನೆಯಲ್ಲಿ ಎಲ್ಲರೂ ಒಂದೊಂದು ಕೆಲಸ ಮಾಡಬೇಕು, ಹಂಚಿಕೊಂಡು ಅವರ ಕೆಲಸ ನಿಯತ್ತಾಗಿ ಮಾಡಬೇಕು, ಕಿತ್ತಾಡಬಾರ್ದು, ಅದು ಇಷ್ಟ ಆಗಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಯಾಕೆಂದರೆ ಮನೇಲಿ ಯಾರೋ ಸೋಮಾರಿಯಾಗಿ ಕೂತ್ಕೊಂಡಂಗೆ ಇಲ್ಲಿ ಬಂತು ಇವ್ರ ಮನೇಲಿ. ಇನ್ನು ನಾಲ್ಕನೇ ಬಂದ್ಬಿಟ್ಟು ಶ್ರೀಮಂತ ವ್ಯಕ್ತಿಯಾಗಿದ್ದರೆ ಸೊಕ್ಕು ತೋರಿಸಬಾರ್ದು, ಹೇಳಿದ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಇದಿಷ್ಟು ಎರಡನೇ ಸಂಬಂಧದ ಬಗ್ಗೆ ಸರಿಯಾದ ಒಂದು ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಇದು ಎರಡನೇ ಸಂಬಂಧದ ಬಗ್ಗೆ. ಇನ್ನು ನೆಕ್ಸ್ಟ್ ಸ್ನೇಹಿತರೆ ನೋಡ್ಬೋದು, ಇಲ್ಲಿ ಬಾಳೆ ಗಿಡ ಮತ್ತು ಅಡಿಕೆ ಗಿಡ ಎಲ್ಲನೂ ಚೆನ್ನಾಗಿದೆ. ಮನೆ ಕಡೆ ತುಂಬ ಸೊಗಸಾಗಿದ್ದಾರೆ ಮತ್ತು ಭಾಳ ಸುಂದರವಾಗಿದೆ ಇವರ ಒಂದು ಜಮೀನು ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಕೂಲಿ ಕೆಲಸದಾಳು ಎಲ್ಲರೂ ಸಿಗ್ತಾರೆ ಈ ಒಂದು ತೋಟದಲ್ಲಿ. ಓಕೆನಾ, ಇದಿಷ್ಟು ಇವತ್ತಿನ ಪ್ರೊಫೈಲ್.